टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಾಯಲ್ಲಿ ನೀರೂರಿಸೋ ಮಲ್ಲಿಕ ನೋಡಿದ ಕೂಡಲೇ ಬಾಯಿ ಚಪ್ಪರಿಸಿ ತಿನ್ಬೇಕನ್ನಿಸುವಂತಹ ರಸಪುರಿ ಮಾವಿನ ಹಣ್ಣು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಆದರೆ ಇದನ್ನ ಬೆಳೆದಂತಹ ರೈತ ಮಾತ್ರ ಬೀದಿಗೆ ಬಂದಿದ್ದಾರೆ. ಯಾಕಂದ್ರೆ ಬೆಲೆ ಏರಿಕೆ ಕುಸಿದಿದ್ದು 100 ರೂಪಾಯಿಗೆ 4-5 ಕೆಜಿ ಹಣ್ಣು ಬಿಕ್ರಿಯಾಗ್ತಾ ಇದೆ. सबको 5 केजी होलसेल रेट 5 केजी 100 रुपए 5 केजी 100 रुपए। ಹಣ್ಣುಗಳ ರಾಜನಿಗೆ ಸಂಕಷ್ಟ. ಬಗೆ ಬಗೆ ಮಾವನ್ನ ಕೇಳೋರಿಲ್ಲ. ಬೆಳೆದ ರೈತರಿಗೆ ಬೆಲೆಯೂ ಸಿಗ್ತಿಲ್ಲ. ಮಾವು ಬೆಳೆದವರ ಗೋಳು ಹೇಳತೀರದಾಗಿದೆ. 100 ರೂಗೆ 5 ಕೆಜಿ ಮಾವಿನ ಹಣ್ಣು ಬಿಕರಿ. ಬೆಳೆಗೆ ಬೆಲೆ ಸಿಗದೆ ಅನ್ನದಾತನ ಕಣ್ಣೀರು. ಕೋಲಾರ, ಚಿಕ್ಕಬಳ್ಳಾಪುರ, ಅವಳಿ ಜಿಲ್ಲೆಗಳಂದ್ರೆ ಹೂವು, ಹಣ್ಣು, ತರಕಾರಿ ಸೇರಿದಂತೆ ಸಿಲ್ಕ್ ಮಿಲ್ಕ್ಗೂ ಖ್ಯಾತಿ. ಆದ್ರೆ ಈ ಸಲ ಮಾವಿನ ಬೆಲೆ ಪಾತಾಳಕ್ಕೆ ಇಳಿದಿದೆ. ಇದರಿಂದ ಕೆಲವು ರೈತರು, ವ್ಯಾಪಾರಿಗಳು ಬಂದಷ್ಟು ಬರಲಿ ಅಂತ ಮಾವನ್ನ ಕಡಿಮೆ ದರಕ್ಕೆ ಮಾರಾಟ ಮಾಡುತ್ತಿದ್ದಾರೆ. ಸವಿರುಚಿಯ ಮಲ್ಲಿಕ ರಸಪುರಿ ಮಾವನ್ನ 100 ರೂಪಾಯಿಗೆ 5 ಕೆಜಿ ಮಾರಾಟ ಮಾಡಿ ಕೈ ತೊಳೆದುಕೊಳ್ಳುತ್ತಿದ್ದಾರೆ. ಎಕ್ಸ್ಪೋರ್ಟ್ ಇಲ್ವಲ್ಲ, ಅದಕ್ಕೋಸ್ಕರ ಕಮ್ಮಿ ಆಗಿಬಿಟ್ಟಿದೆ ರೇಟು. 100ಗೆ 5 ಕೆಜಿ ಕೊಡ್ತಾ ಇದ್ದಾರೆ. ಕೇಳೋರೇ ಇಲ್ಲ, ರೈತರಿಗೆ ಏನಿಲ್ಲ. ಇಲ್ಲ ಯಾವ ವರ್ಷನೂ ಆಗಿರಲಿಲ್ಲ. ಈ ವರ್ಷ ಆಗಿರೋ ರೇಟು ಯಾವ ವರ್ಷನೂ ಆಗಿರಲಿಲ್ಲ. ಮಾವು 100 ರೂಪಾಯಿಗೆ 5 ಕೆಜಿ ಅಂತ ಗೊತ್ತಾಗ್ತಿದ್ದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದಲ್ಲಿ ಖರೀದಿಗೆ ಗ್ರಾಹಕರು ಮುಗಿಬಿದ್ದಿದ್ರು. ಸರ್, ಇದು ರಸಪುರಿ ಅಂತ ಸರ್. ಇದು ಹೌದು ಸರ್. ಪ್ರತಿ ವರ್ಷ ಏನು ರೇಟ್ ಇರ್ತಿತ್ತು? ಕೆಜಿ 50 ರೂಪಾಯಿ 60 ರೂಪಾಯಿ ಮಾಡ್ತಾ ಇದ್ರು ಪ್ರತಿ ವರ್ಷ. ಇವತ್ತು ವ್ಯಾಪಾರ ಇಲ್ಲ, ನನಗೆ ಇಲ್ಲ, ರೈತರಿಗೆ ಇಲ್ಲ. ಕಾಯಿ ಜಾಸ್ತಿ ಬಂದ್ಬಿಟ್ಟಿದೆ, ಎಕ್ಸ್ಪೋರ್ಟ್ ಇಲ್ಲ. ನಾನು ತಗೊಂಡ್ ಮಾಡ್ತಾ ಇದ್ದೀನಿ 100 ರೂಪಾಯಿ ಕೆಜಿ ಮಾಡ್ಬಿಡ್ತಾ ಇದ್ದೀನಿ. ಇತ್ತ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಹೊಗಳಗೆರೆ ಮಾವು ಸಂಶೋಧನಾ ಕೇಂದ್ರದಲ್ಲಿ ಹೊಸ ತಳಿಗಳ ಸಂಶೋಧನೆ ನಡೆದಿದೆ. ಸದ್ಯ ಶ್ರೀನಿವಾಸಪುರದ ಹೊಗಳಗೆರೆಯಲ್ಲಿ ಇಂಡೋ ಇಸ್ರೇಲ್ ಉತ್ಕೃಷ್ಟ ಕೇಂದ್ರ ನಿರ್ಮಾಣ ಮಾಡಲಾಗಿದ್ದು, ಸುಮಾರು 226 ಎಕರೆ ಪ್ರದೇಶದಲ್ಲಿ ಮಾವು, ಸಪೋಟ, ಹಲಸು, ನಿಂಬೆ ಸೇರಿದಂತೆ ತೋಟಗಾರಿಕಾ ಹೊಸ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ. ವಿದೇಶಿ ಮಾವಿನ ತಳಿಗಳನ್ನು ಪರಿಚಯ ಮಾಡಲಾಗಿದ್ದು, ಇದರಲ್ಲಿ ಟಾಮಿಯಾ ಟಕ್ಕೀಸ್, ಕೆಂಟ್, ಲಿಲ್ಲಿ, ಮಾಯಾ ತಳಿಗಳ ಪ್ರಯೋಗ ಯಶಸ್ವಿಯಾಗಿದೆಯಂತೆ. ಒಂದು 4 ವಿದೇಶಿ ತಳಿಗಳನ್ನು ಪರಿಚಯಿಸಿರುವಂಥದ್ದು. ಅದರಲ್ಲಿ ಟಾಮಿ ಅಟ್ಕಿನ್ಸ್, ಕೆಂಟ್, ಲಿಲ್ಲಿ ಮತ್ತು ಮಾಯಾ ಅಂತ. ಇಲ್ಲಿನ ಹವಾಗುಣಕ್ಕೆ ಯಾವ ರೀತಿ ಇದು ಸೂಕ್ತತೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಸಂಶೋಧನೆನ ಕೈಗೊಳ್ತಾ ಇದ್ದೀವಿ. ಇದು ಹೊಸ ತಳಿ ಆಗಿರೋದ್ರಿಂದ ಸ್ವಲ್ಪ ಜನರಿಗೆ ಫೆಮಿಲಿಯಾರಿಟಿ ಬೇಕಾಗುತ್ತೆ. ಅದ್ರದ್ದು ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಈ ಬಾರಿ ಮಾವು ಬೆಳೆದು ಕೈ ಸುಟ್ಕೊಂಡ ರೈತರಿಗೆ ಹೊಸ ತಳಿಗಳು ವರದಾನವಾದ್ರೆ ಅಷ್ಟೇ ಸಾಕು. ಕೋಲಾರದಿಂದ ರಾಜೇಂದ್ರ ಸಿಂಹ ಜೊತೆ ಭೀಮಪ್ಪ ಪಾಟೀಲ್, ಟಿವಿ9 ಚಿಕ್ಕಬಳ್ಳಾಪುರ.